ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಗಣತಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಬಹುತೇಕ ನಮ್ಮ ಗಣತಿದಾರರಿಗೆ ಈ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಅದು ಆಧಾರ್ ಸರ್ವೆ ಆಲ್ರೆಡಿ ಕಂಪ್ಲೀಟೆಡ್ ಅನ್ನುವಂಥದ್ದು. ಸೊ ಅಂದರೆ ಇಲ್ಲಿ ಈಗ ನೀವು ಆ ಒಂದು ಮನೆಯಲ್ಲಿ ಒಂದೇ UHID ಇದ್ದು ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅಂತ ಇಟ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಒಬ್ಬ ಮುಖ್ಯಸ್ಥರ ರೇಷನ್ ಕಾರ್ಡ್ ಹಾಕಿ ನೀವು ಗಣತಿ ಕಾರ್ಯವನ್ನು ಮುಂದುವರಿಸ್ತೀರಿ. ಸೊ ಮುಂದುವರಿಸಿದಾಗ ಅಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಕೂಡ ಅದರಲ್ಲಿ ಸಿಗುತ್ತಾರೆ. ಅಂಥ ಸಂದರ್ಭದಲ್ಲಿ ಮುಖ್ಯಸ್ಥರು ಹೇಳ್ತಾರೆ, ಸೊ ಇದರಲ್ಲಿ ನಾವು 3 ಜನ ಅದೀವ್ರಿ, ಇವ್ರನ್ನಟ್ಟ ಆ್ಯಕ್ಟಿವ್ ಇಟ್ಕೊಳ್ರಿ, ಉಳಿದವ್ರು ಇಲ್ಲ, ಅವ್ರದ್ದು ಬೇರೆ ರೇಷನ್ ಕಾರ್ಡ್ ಐತಿ ಅಂತ ಹೇಳ್ತಾರೆ. ಅಂದರೆ ಆವಾಗ ನೀವೇನು ಮಾಡ್ತೀರಿ, ಉಳಿದವ್ರದನ್ನು ಡಿಸೀಸ್ ಅಂತ ಮಾಡಿ ಇವ್ರು 3 ಜನದ್ದು ಮಾಡ್ತೀರಿ. ಈ ಗಣತಿ ಕಾರ್ಯ ಕಂಪ್ಲೀಟ್ ಆಗುತ್ತೆ. ಗಣತಿ ಕಾರ್ಯ ಕಂಪ್ಲೀಟ್ ಆದ ನಂತರ ಮತ್ತೆ ಅವ್ರು ಏನು ಹೇಳ್ತಾರೆ, ನೀವೇನು ಮಾಡ್ತೀರಿ, ಒಂದೇ UHIDಯಲ್ಲಿ ಮತ್ತಷ್ಟು ಅಲ್ಲೇ ಇನ್ನೂ 2ಕ್ಕಿಂತ 3 ಅಥವಾ 4 ರೇಷನ್ ಕಾರ್ಡು ಅಂದರೆ ಅವು ಕುಟುಂಬದಲ್ಲಿ ಪ್ರತ್ಯೇಕ ಇದಾವೆ ಅಂತ ತಿಳ್ಕೊಂಡು ನೀವು ಮಾಡುವಂಥ ಸಂದರ್ಭದಲ್ಲಿ ಮತ್ತೊಂದು UHID ನಂಬರನ್ನು ಜನ್ರೇಟ್ ಮಾಡಿಕೊಂಡು ಗಣತಿ ಕಾರ್ಯ ಮಾಡುವಂಥ ಸಂದರ್ಭದಾಗ ಅಲ್ಲಿ ಏನು ತೋರಿಸುತ್ತಪ್ಪ ಅಂದ್ರೆ ಈ ಕುಟುಂಬದ ವಿವರ ಅಲ್ಲಿ ಬರೋದಿಲ್ಲ. ಅಂದರೆ ಈಗ ಮತ್ತೊಂದು ಏನು ರೇಷನ್ ಕಾರ್ಡ್ ಹಾಕಿ ನೀವು ಮಾಡ್ತಾ ಇರ್ತೀರಿ ಅವರ ಒಂದು ಹೆಸರುಗಳು ಅಲ್ಲಿ ಕಾಣಸಿಗೋದಿಲ್ಲ. ಆವಾಗ ಏನು ಹೇಳುತ್ತಪ್ಪ ಅಂದ್ರೆ ಆಧಾರ್ ಸರ್ವೆ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬರ್ತೈತಿ. ಸೊ ಇನ್ನೊಂದು ಕಾರಣ, ಇನ್ನೊಂದು ಏನು ಈ ಸಂದರ್ಭ ಏನಪ್ಪ ಅಂತಂದ್ರೆ, ಈಗ ಅವರು ಮುಖ್ಯಸ್ಥರು ಹೇಳ್ತಾರೆ, ಇಲ್ಲ ನಮ್ಮ ಮಗಂದು ಮತ್ತು ಅವರ ಹೆಣ್ಮಕ್ಳು ಅವ್ರ ಮೊಮ್ಮಕ್ಕಳದು ಬೇರೆ ಐತಿ, ಅವ್ರದ್ದು ಬೇರೆನ ಗಣತಿ ಮಾಡಿರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ ಆ ಪ್ರಕಾರ ಮಾಡಿದಾಗ ಅವ್ರದ್ದು ನೀವು ಡಿಸೀಸ್ ಮಾಡಿ ನೀವು ಇವ್ರದ್ದು ಗಣತಿ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಸೊ ಮತ್ತೊಂದು ನೀವು UHID ಜನ್ರೇಟರ್ ಮಾಡಿಕೊಂಡು ಅಥವಾ ಇನ್ನೊಂದು UHID ಅವ್ರದ್ದು ಬೇರೆ ಐತಿ ಪ್ರತ್ಯೇಕ, ಆ ಮನೆಗೆ ಇವ್ರನ್ನ ತಗೋರಿ ಅಂತ ಹೇಳಿರ್ತಾರೆ. ಆವಾಗ ಅದನ್ನು ತೊಗೊಂಡು ನೀವು ಮಾಡುವಾಗ ಅಲ್ಲಿ ಏನಾಗುತ್ತೆ, ಈ ರೀತಿಯಾಗಿ ನಿಮಗೆ ಆಧಾರ್ ಸರ್ವೆ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಇದಕ್ಕೆ ಏನು ಪರಿಹಾರಪ್ಪ ಅಂತಂದರೆ, ಸೊ ಇಲ್ಲಿ ಏನಾಗುತ್ತೆಪ್ಪ ಅಂತಂದರೆ, ಅಂದರೆ ಈಗ ಒಂದು ಕುಟುಂಬದ ಸದಸ್ಯರು ಎಲ್ಲರೂ ಬಂದಿರ್ತಾರೆ, ಆವಾಗ ಇಲ್ಲ ಇವ್ರದ್ದು ಪ್ರತ್ಯೇಕ ಇವ್ರದ್ದು ಕಾರ್ಡ್ ಐತ್ರಿ, ಇವ್ರದ್ದು ಅಲ್ಲಿ ಮಾಡಿರಿ ಅಂತ ಹೇಳ್ತಾರೆ. ಇದು ಸಿಂಪಲ್ಲಾಗಿ ನೀವೇನು ಮಾಡ್ತೀರಿ, ಡಿಸೀಸ್ ಒತ್ತಿ ಇವ್ರದ್ದು ಇದ್ದವ್ರದ್ದು ಅಷ್ಟೇ ಆ್ಯಕ್ಟಿವ್ ಮಾಡಿಕೊಂಡು ಗಣತಿ ಮಾಡ್ತೀರಿ. ನೆಕ್ಸ್ಟ್ ಅವ್ರ ಕಾರ್ಡ್ ತೊಗೊಂಡು ಹಾಕುವಾಗ ನಿಮಗೆ ಈ ಪ್ರಾಬ್ಲಮ್ ಬರುತ್ತೆ, ಇವ್ರದ್ದು ಆಲ್ರೆಡಿ ಸರ್ವೆ ಆಗೈತಿ ಅಂತ ತಿಳ್ಕೊಂಡು. ಇಂಥ ಸಂದರ್ಭದಾಗ ತಾವು ಏನು ಮಾಡಬೇಕಪ್ಪ ಅಂದ್ರೆ, ತಮ್ಮ ಒಂದು ಈಗ ಆಲ್ರೆಡಿ ಏನು ಲಾಗಿನ್ ಇರ್ತೀರಲ್ಲ, ಸೊ ಲಾಗಿನ್ ಇದ್ದಾಗ ಇಲ್ಲಿ 3 ಅಡ್ಡಗೆರೆ ಕಾಣ್ತಾ ಇದ್ದಾವೆ, ಅಲ್ಲಿ ಹೋಗಿ ಲಾಗೌಟ್ ಆಗಿ. ಸೊ ಲಾಗೌಟ್ ಆಗಿ ಮತ್ತೆ ರೀಲಾಗಿನ್ ಆದ ನಂತರ ಒಂದು ಪ್ರಮುಖವಾದಂಥ ಕಾರ್ಯ ಮಾಡಬೇಕು. ಅದು ಏನೆಂಬುದನ್ನು ಇದನ್ನು ಪೂರ್ತಿ ಸ್ಕಿಪ್ ಮಾಡದೆ ನೋಡಿದರೆ ಇದಕ್ಕೆ ಪರಿಹಾರ ಸಿಗುತ್ತೆ. ದಯವಿಟ್ಟು ಕೇಳಿ ನೋಡಿ. ಸೊ ನಾನೇನು ಮಾಡಿದೆ, ಲಾಗೌಟ್ ಆಗಿ ಮತ್ತೆ ರೀಲಾಗಿನ್ ಆಗ್ತಾ ಇದ್ದೀನಿ. ಸೊ ರೀಲಾಗಿನ್ ಆದ ನಂತರ ಮಾಡುವಂಥ ಪ್ರಮುಖ ಕಾರ್ಯ ಏನಂದರೆ, ಇಲ್ಲಿ ತಾವು ಗಮನಿಸ್ಬೋದು, ನಿಮ್ಮ ಒಂದು ಆ್ಯಪಲ್ಲಿ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಒಂದಷ್ಟು ಸೆಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಅದೇನೆಂಬುದನ್ನು ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಮೊಬೈಲ್ನಲ್ಲಿರುವಂಥ ಸೆಟ್ಟಿಂಗಿಗೆ ಹೋಗಿ, ಸೊ ಇಲ್ಲಿ ನೋಡ್ಬೋದು ಆ್ಯಪ್ಸ್ ಅಂತ ಇರುತ್ತೆ. ಸೊ ಆ್ಯಪಲ್ಲಿ ಈಗ ನೀವು ಗಣತಿಗೆ ಬಳಸ್ತಾ ಇರುವಂಥ ಸರ್ವೆ ಆ್ಯಪಿಗೆ ಹೋಗಿ, ಸೊ ಆ ಸರ್ವೆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಸ್ಟೋರೇಜ್ ಅಂತ ಬರುತ್ತೆ. ಈ ಸ್ಟೋರೇಜಲ್ಲಿ ಇಲ್ಲಿ ನೋಡ್ಬೋದು CACHE ಕ್ಯಾಚ್ ಎನ್ನುವಂಥದ್ದು ಇದೆ. ಸೊ ಇದು 0 ಇರಬೇಕು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಕೆಳಗಡೆ ನೋಡ್ಬೋದು ಕ್ಲಿಯರ್ ಕ್ಯಾಚ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ಅಂದರೆ ಆಲ್ರೆಡಿ ನಂದಿಲ್ಲಿ ಯಾವುದೂ ನಾನು ಸರ್ವೆ ಕಾರ್ಯ ಮಾಡದೇ ಇರೋದ್ರಿಂದ ನಂದಿಲ್ಲಿ ಕ್ಯಾಚ್ 0 ಇದೆ. ಸೊ ಈ ರೀತಿ ಈ ಕ್ಯಾಚನ್ನು ಕ್ಲಿಯರ್ ಮಾಡಿಬಿಟ್ರೆ ನೀವು ಮತ್ತೆ ಒಂದು ಗಣತಿ ಕಾರ್ಯವನ್ನು ಮುಂದುವರಿಸಿ ಸರಿಯಾಗಿ ಆ ಎಲ್ಲ ಏನು ಸದಸ್ಯರದು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಪರಿಹಾರ ಸಿಗುತ್ತೆ. ಧನ್ಯವಾದಗಳು. ಇದೇ ರೀತಿಯಾಗಿ ತಮ್ಮ ಒಂದು ಗಣತಿ ಕಾರ್ಯದಲ್ಲಿರುವಂಥ ಸಮಸ್ಯೆಗಳಿಗೆ ತಾವು ಈ ರೀತಿ ಸಮಸ್ಯೆ ಆಗುತ್ತೆ ಅಂದರೆ ಅದಕ್ಕೆ ನಾನು ಲೈವ್ ಆಗೇ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದುವರೆಗೂ ನಮ್ಮ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬೆಂಬಲ ನೀಡಿ ಅಂತ ಕೋರ್ತಾ ಧನ್ಯವಾದಗಳು.